ಇನ್ನು ಇದು ಧನುರ್ಮಾಸದ 2ನೇ ದಿನದ ವ್ಲಾಗ್. ನಾನು ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೊರಟೆ. ನಿನ್ನೆ ಕರೆಂಟ್ ಇಲ್ದಿರೋದ್ರಿಂದ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಕರೆಂಟ್ ಇತ್ತು, ಹಾಗಾಗಿ ತುಂಬ ಬೆಳಕೆ ಕಾಣ್ತಾ ಇತ್ತು. ಮನೆ ಮುಂದೆ ಎಲ್ಲ ರಂಗೋಲಿ ಆಲ್ರೆಡಿ ಬಿಟ್ಬಿಟ್ಟಿದ್ರು. ಸೊ ನಮ್ಮ ಅತ್ತೆನೂ ಹಸು ಎಲ್ಲ ಈಚೆ ಕಟ್ಟಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟು ಬೆಳಗ್ಗೆನೇ ಎದ್ದೇಳ್ತಾರೆ ಎಲ್ಲರೂ ಅಂತ ನನಗಂತೂ ಒಂಥರ ಖುಷಿ ಆಯಿತು. ನಾವು ಮಾತ್ರ ಯಾಕೆ ಲೇಟಾಗಿ ಎದ್ದೇಳ್ತೀವಿ ಅಂತಲೂ ಅನ್ನಿಸ್ತು. ಬಟ್ ಸ್ಟಿಲ್ ನಮ್ಮ ಪ್ರಾಕ್ಟೀಸ್ ಹಾಗಿದೆ. ಕೆಲಸ ಎಲ್ಲ ಮುಗಿಸಿ ಮಲ್ಗೋದು ಲೇಟಾಗಿರೋದ್ರಿಂದ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಸೊ ನಿನ್ನೆ ಅಲಂಕಾರನ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ದೇವಸ್ಥಾನಕ್ಕೆ, ಆದರೆ ಇವತ್ತು ಆಲ್ರೆಡಿ ಲೈಟ್ಸ್ ಎಲ್ಲ ಆನ್ ಮಾಡಿದರು. ನನಗೂ ಒಂಥರ ಖುಷಿ ಅಂತ ಅನ್ನಿಸ್ತು. ಹಬ್ಬಗಳು ಅಂತ ಇದ್ದಾಗ ಅಥವಾ ಈ ಥರ ಸ್ಪೆಷಲ್ ಮಂತ್ಸ್ಗಳಿದ್ದಾಗ ಲೈಟ್ ಅರೇಂಜಸ್ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ಇವತ್ತು ಕೂಡ ಸರಿಯಾಗಿ ಮಹಾಮಂಗಳಾರತಿ ಟೈಮಿಗೆ ಹೋಗಿದ್ದೆ. ಅದಾದಮೇಲೆ ನಾನು ಪೂಜೆ ಮಾಡಿಸ್ಕೊಂಡು ನವಗ್ರಹಗಳನ್ನು ದರ್ಶನ ಮಾಡಿಕೊಂಡು, ಅಲ್ಲೇ ಇದ್ದಂಥ ದೇವರುಗಳನ್ನ ದರ್ಶನ ಮಾಡಿಕೊಂಡು, ಅಲ್ಲೇ ಇದ್ದಂಥ ಹರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದೆ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಶನಿದೇವರನ್ನ ಗಾಡೆಸಸ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ. ಅಂದರೆ ನ್ಯಾಯಯುತವಾದ ದೇವರು ಅಂತ ಹೇಳ್ತೀವಿ. ನಮ್ಮ ಲೈಫಲ್ಲಿ ಯಾವುದೇ ತರಹದ ಅನ್ಯಾಯಗಳು ನಮಗೆ ಆಗ್ತಿದೆ ಅಥವಾ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಇರೋರು ಶನಿದೇವರ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಶನಿದೇವರನ್ನ ಯಾವ್ಯಾವ ಉದ್ದೇಶದಿಂದ ಆರಾಧನೆ ಮಾಡ್ತಾರೆ ಅಂತ ಹೇಳೋದಾದರೆ, ಶನಿದೇವರಲ್ಲಿ ನಮ್ಮ ಪಾಪ ಕರ್ಮಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆಯಂತೆ. ಹಾಗಾಗಿ ಶನಿದೇವರ ಆರಾಧನೆ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಕರ್ಮಗಳಿಗೆ ಸರಿಯಾದಂತಹ ಫಲಗಳು ಸಿಕ್ಕೋದಕ್ಕೆ ಅನುಗುಣವಾದಂತಹ ಕಾರ್ಯಗಳನ್ನ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಶನಿದೇವರ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಶನಿ ದಶೆ ನಡೀತಾ ಇದ್ದರೆ ಅವರಿಗೆ ಆಗುವಂಥ ಫಲಗಳು ತುಂಬ ಮಿಶ್ರ ಫಲನು ಅಂತಲೂ ಹೇಳ್ತಾರೆ. ಮಿಶ್ರ ಫಲ ಅಂತ ಹೇಳಿದ್ರೆ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಎರಡರ ಅನುಗುಣವಾಗಿ ನಾವು ನಡ್ಕೊಳ್ಳುವಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಸೊ ಶನಿ ಆರಾಧನೆ ಮಾಡೋದ್ರಿಂದ ಯಾವತ್ತೂ ಕೂಡ ಕೆಟ್ಟದಾಗೋದಿಲ್ಲ, ಕೆಟ್ಟದ್ದು ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು. ನಮಗೆ ಅವರ ಬಲ ಇದ್ದರೆ, ನಮ್ಮ ಜೊತೆಯಲ್ಲಿ ಅವರಿದ್ದರೆ ನಮ್ಮಲ್ಲಿ ಇನ್ನೂ ಒಂಥರ ಶಕ್ತಿ ಇರುತ್ತೆ ಅಂತಲೂ ಹೇಳ್ಬೋದು. ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ರಿಂದ ಬೇಗನೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನಗೆ ಬೆಳಿಗ್ಗೆ ಬೇಗ ಇದ್ದು ಅಷ್ಟು ಅಭ್ಯಾಸ ಇಲ್ಲ. ಆದರೆ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಲೇ ಧನುರ್ಮಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ನಾನು ಬೇಗ ಇದ್ದು ಪೂಜೆ ಮಾಡ್ತೀನಿ ಅಂತ. ಸೊ ದ ಸೆಕೆಂಡ್ ಡೇ ಆಫ್ ಧನುರ್ಮಾಸ. ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.